ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದಾಗಿರುತ್ತೆ. ಇದು WWF ಕಡೆಯಿಂದ ಅನುಮೋದನೆಯನ್ನು ಹೊಂದಿದೆ. ಇದರ ಮುಖ್ಯ ಉದ್ದೇಶ ಜೀವ ವೈವಿಧ್ಯ, ನೀರು, ತ್ಯಾಜ್ಯ, ಆಹಾರ ಹಾಗೂ ಶಕ್ತಿಯ ಮೇಲೆ ಕೇಂದ್ರೀಕರಿಸಲಾಗಿದೆ. ಈ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಅವುಗಳ ನಿರ್ವಹಣೆ ಮಾಡುವ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದಾಗಿದೆ. ಹಾಗೆ ಶಾಲೆಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಹಾಗೆ ಹಸಿರು ಕ್ಯಾಬಿನೆಟ್ಗಳ ರಚನೆ ಆಗಬೇಕಾಗಿದೆ. ಪರಿಸರ ಮತ್ತು ಶಿಕ್ಷಣ ಮತ್ತು ಮಿಷನ್ ಪ್ರಕೃತಿ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಶಾಲೆಗಳಲ್ಲಿ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಈ ದಿನ ನಾವು ಹಸಿರು ಕ್ಯಾಬಿನೆಟ್ನ ರಚನೆ ಮಾಡೋದ್ರಲ್ಲಿದ್ದೀವಿ. ಅದರಲ್ಲಿ 5 ಜನ ಮೆಂಬರ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಮೊದಲನೆಯವರು ಶಿಫಾ 7ನೇ ತರಗತಿ, ಹಾಗೂ ಅನುಶ್ರೀ 7ನೇ ತರಗತಿ, ಸಾರಿಕ್ಷಾ 7ನೇ ತರಗತಿ, ಸಮೃದ್ಧ್ 7ನೇ ತರಗತಿ ಹಾಗೂ ಭುವನ್ 7ನೇ ತರಗತಿ. ಈ ಮಕ್ಕಳನ್ನ ನಾವು ಗುಂಪುಗಳಾಗಿ ಮಾಡಿ ಈ ಮಿಷನ್ಗೆ ತೊಡಗಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಆಯ್ಕೆನ ಮಾಡ್ಕೊತಾ ಇದ್ದೀವಿ.